ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ಜೀವನ ಸಂಗಾತಿಯ ರಹಸ್ಯದಲ್ಲಿ ನಾವು ಈ ಟಾಪಿಕಲ್ಲಿ ಆಲ್ರೆಡಿ ಮೇಷ ಲಗ್ನದಿಂದ ಸಿಂಹ ಲಗ್ನ ತನಕ ನೋಡ್ತಾ ಬರ್ತಿದ್ವಿ. ಇವತ್ತು ಕನ್ಯಾ ಲಗ್ನದವರಿಗೆ ಸಿಗುವಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಇವರ ಲೈಫ್ ಪಾರ್ಟ್ನರಿಂದ ಇವರ ಜೀವನ ಹೇಗೆ ಅಭಿವೃದ್ಧಿ ಆಗುತ್ತೆ, ಯಾವ ರೀತಿಯ ಒಂದು ಲೈಫ್ ಸ್ಟೈಲ್ನ ಇವರು ಅಳವಡಿಸ್ಕೊತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವೀಡಿಯೋ ಡಿಲೇ ಆಯಿತು, ಕೆಲವೊಂದು ಅಪಾಯಿಂಟ್ಮೆಂಟ್ಗಳಿತ್ತು, ಸೊ ದಯವಿಟ್ಟು ಕ್ಷಮಿಸಬೇಕು. ಇವತ್ತು ಒಂದು ವಿಶೇಷವಾಗಿರೋ ದಿನ, ಜುಲೈ 15. ಇವತ್ತು ಕರ್ಮವೀರರ್ ಕಾಮರಾಜರು, ತಮಿಳುನಾಡು ಚೀಫ್ ಮಿನಿಸ್ಟರ್ ಅವರು, ಇಡೀ ಭಾರತದಲ್ಲೇ ಶಿಕ್ಷಣ ಮಟ್ಟ ಹೆಚ್ಚಿಸೋಕ್ಕೆ ಇವರು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾರೆ. ಶಿಕ್ಷಣ ಮಟ್ಟದಲ್ಲಿ ಅಭಿವೃದ್ಧಿ ಆಗೋಕ್ಕೆ ನಮ್ಮ ಭಾರತದಲ್ಲಿ ಇವರು ಕೂಡ ಒಂದು ಕಾರಣಕರ್ತರಾಗಿರ್ತಾರೆ. ಇವರು 1969ರಲ್ಲಿ ಮಿಡ್ ಡೇ ಮೀಲ್ ಸ್ಕೀಮ್, ಬಿಸಿ ಊಟದ ವ್ಯವಸ್ಥೆ ಇವರೇ ತಂದಿದ್ದು. ಸೊ ಇವತ್ತು ಇವರ ಜನ್ಮದಿನ. ಅದೇ ರೀತಿ ನಾವು ಈ ಚಾನಲಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಲವಾರು ವೀಡಿಯೋಗಳನ್ನು ಹಾಕ್ತಾ ಇರ್ತೀವಿ, ನೀವೆಲ್ಲ ನೋಡಿ. ಇವಾಗ ಕನ್ಯಾ ಲಗ್ನದವರು ವಿಚಾರಕ್ಕೆ ಬರೋಣ. ಕನ್ಯಾ ಲಗ್ನದವರು ನೋಡೋದಾದರೆ ಕಾಲಪುರುಷನಿಗೆ 6ನೇ ಮನೆಯಾಗಿ ಬರುತ್ತೆ. ಕನ್ಯಾ ಲಗ್ನಕ್ಕೆ ಅಧಿಪತಿ ಬಂದು ಬುಧ ಬಂದು ಇಲ್ಲಿ ಉಚ್ಚವಾಗ್ತಾರೆ. ಅದೇ ರೀತಿ ಶುಕ್ರ ಬಂದು ಇಲ್ಲಿ ನೀಚವಾಗ್ತಾರೆ. ಕಳಸ್ತ್ರಕಾರಕ ಶುಕ್ರ ಬಂದು ಇಲ್ಲಿ ನೀಚವಾಗ್ತಾರೆ. ಸೂರ್ಯ ಇಲ್ಲಿ ಬಲವಾಗೇ ಇರ್ತಾರೆ, ಚಂದ್ರ ಕೂಡ ಬಲವಾಗಿರ್ತಾರೆ. ಶನಿ ಇಲ್ಲಿ ಕನ್ಯಾ ಲಗ್ನದಲ್ಲಿ ಇದ್ದಾಗ ಖಂಡಿತ ಅದು ಶುಭ ಫಲವನ್ನು ನೀಡ್ತಾರೆ. ರಾಹುಕೇತು ಕನ್ಯಾ ರಾಶಿಯಲ್ಲಿ ಇದ್ದಾಗ ಅಷ್ಟು ಡಿಸ್ಟರ್ಬ್ ಆಗೋದಿಲ್ಲ. ಅದೇ ರೀತಿ ಕುಜ ಇಲ್ಲಿ ಇದ್ದಾಗ ಖಂಡಿತ ಡಿಸ್ಟರ್ಬ್ ಆಗ್ತಾರೆ. ಗುರು ಭಗವಾನ್ ಇಲ್ಲಿದ್ದಾಗ ತನ್ನ ಮನೇನ ತಾನೇ ನೋಡ್ತಾರೆ. ಇವಾಗ ಕನ್ಯಾ ರಾಶಿಯಲ್ಲಿ ಇದ್ದಾಗ ಮೀನರಾಶಿನ ಇವರು 7ನೇ ದೃಷ್ಟಿಯಿಂದ ನೋಡ್ತಾರೆ. ಇದೊಂದು ಒಳ್ಳೆಯ ವಿಚಾರನೆ. ಇವಾಗ ಕನ್ಯಾ ಲಗ್ನದವರಿಗೆ 7ನೇ ಮನೆ ಅಧಿಪತಿಯಾಗಿ ಬರೋದು ಮೀನ. ಈ ಮೀನರಾಶಿಯ ಒಂದು ಸಿಂಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಮೀನಿನ ಬಾಲ ಇನ್ನೊಂದು ಮೀನು ಹಿಡಿಯೋ ಥರ ಇರುತ್ತೆ. ಒಂದು ಮೀನಿನ ಬಾಲ ಇನ್ನೊಂದು ಮೀನು ಹಿಡಿಯೋ ಥರ ಇರುತ್ತೆ. ಇದಕ್ಕೆ ಅರ್ಥ ಏನು ಅಂದರೆ, ಜನ್ಮಾಂತರವಾಗಿ ಇವರಿಗೆ ಯಾರು ವೈಫಾಗಿ ಬರ್ತಾರೋ ಓದ್ ಜನ್ಮದಲ್ಲೂ ಅವರೇ ಆಗಿರ್ತಾರೆ. ಜನ್ಮಾಂತರವಾಗಿ ಇವರಿಗೆ ಯಾರು ವೈಫಾಗಿ ಬರ್ತಾರೋ ಜನ್ಮದ ಒಂದು ಸಂಬಂಧ, ಇವಾಗ ಈ ಜನ್ಮದಲ್ಲಿ ಯಾರು ಇವರಿಗೆ ವೈಫಾಗಿ ಬರ್ತಾರೋ ಓದ್ ಜನ್ಮದಲ್ಲೂ ಇವರಿಗೆ ಅವರೇ ಆಗಿರ್ತಾರೆ. ಗಂಡಿಗೆ ಹೆಣ್ಣಾಗಿರ್ಬೋದು, ಹೆಂಡತಿಗೆ ಗಂಡ ಆಗಿರ್ಬೋದು. ಸೊ ಕನ್ಯಾ ಲಗ್ನದವರಿಗೆ ಸಿಗುವಂಥ ಲೈಫ್ ಪಾರ್ಟ್ನರ್ ಬಂದು ಗುರು ಭಗವಾನ್ ಅಲ್ವಾ, ಸ್ವಲ್ಪ ಮೆಚ್ಯೂರ್ಡ್ ಥಿಂಕಿಂಗ್ ಇರುತ್ತೆ, ಹಾಗೆ ವಿದ್ಯಾವಂತರಾಗಿರ್ತಾರೆ. ನಿಮ್ಮನ್ನು ಅರ್ಥ ಮಾಡ್ಕೊಳೋಂಥ ಲೈಫ್ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ಎಷ್ಟೇ ನೀವು ಕೋಪ ಆದ್ರೂ, ನೀವು ಏನಕ್ಕೆ ಕೋಪ ಪಡ್ತೀರಾ, ಯಾವ ವಿಷಯ ನಿಮಗೆ ತುಂಬ ಅವಶ್ಯಕತೆ ಅನ್ನೋದು ತುಂಬ ಪಕ್ಕಾ ಆಗಿ ನಿಮ್ಮ ಲೈಫ್ ಪಾರ್ಟ್ನರಿಗೆ ಗೊತ್ತಿರುತ್ತೆ. ಏನೇ ಜಗಳ ಬಂದ್ರೂ ಲಾಸ್ಟಿಗೆ ನೀವು ಒಂದಾಗೋ ಥರನೇ ಇರುತ್ತೆ. ಇದು ಕನ್ಯಾ ಲಗ್ನದವರಿಗೆ ಗುರು ಭಗವಾನ್ ಬಂದು ಕೇಂದ್ರ ಸ್ಥಾನದಲ್ಲಿ ಬಲವಾಗ್ತಾರೆ. ಯಾಕಂದರೆ ಧನುಸ್ಸು ಇವರಿಗೆ 4ನೇ ಮನೆಯಾಗಿ ಬರುತ್ತೆ, 7ನೇ ಅಧಿಪತಿಯಾಗಿ ಗುರು ಬರ್ತಾರೆ. 4 ಮತ್ತು 7ನೇ ಅಧಿಪತಿಯಾಗಿ ಗುರು ಬರೋದ್ರಿಂದ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರಗಳಿದೆ. ಏನು ಅಂತ ಕೇಳಿದ್ರೆ, 4ನೇ ಮನೆ ಗುರುವಾಗಿ ಬರೋದ್ರಿಂದ ಇವರು ಕಷ್ಟಪಟ್ಟು ಇವರನ್ನು ಇವರು ತಾಯಿ ಬೆಳೆಸಿರ್ತಾರೆ. ಆದ ನಂತರ ಇವರಿಗೆ ವೈಫಿಗೆ ಮತ್ತು ಇವರ ತಾಯಿಗೆ ಜಗಳ ಬರುತ್ತೆ. ಅದೇ ಅಮ್ಮ ಒಂದು ಹುಡುಗಿಯಾಗಿದ್ದರೆ ಗಂಡಂಗೆ ಮತ್ತು ಹುಡುಗಿಯವರ ಅಮ್ಮಂಗೆ ಜಗಳ ಬರೋದು, ಆ ಥರ ಕೆಲವೊಂದು ಸಣ್ಣ ಮಿಸ್ಟೇಕ್ಸ್ ಅನ್ನೋರುತ್ತೆ, ಕೆಲವೊಂದು ಕ್ಲಾಶಸ್ ಅನ್ನೋದಿರುತ್ತೆ ಈ ಕನ್ಯಾ ಲಗ್ನದವರಿಗೆ. ಮೇಯ್ನಾಗಿ ಒಂದು ವಿಷಯ ಹೇಳ್ಬೇಕಂದ್ರೆ, ನಿಮಗೆ ತಾರಾದೋಷ, ಕೇಂದ್ರಾಧಿಪತ್ಯ ದೋಷ ಅನ್ನೋದು ಖಂಡಿತ ಇರುತ್ತೆ ಕನ್ಯಾ ಲಗ್ನದವರಿಗೆ. ಈ ಕೇಂದ್ರಾಧಿಪತ್ಯ ನಿಮಗೆ ದೋಷ ಹೋಗ್ಬೇಕಂದ್ರೆ ನೀವು ನಾರ್ತ್ ಡೈರೆಕ್ಷನಲ್ಲಿ, ಉತ್ತರ ಸೈಡಿಂದ ನಿಮಗೆ ಹೆಣ್ಣು ಬಂದಾಗ, ಉತ್ತರ ದಿಕ್ಕಿನಿಂದ ಹೆಣ್ಣು ಬಂದಾಗ ನಿಮಗೆ ಆ ದೋಷ ಅನ್ನೋದು ನಿವರ್ತಿ ಆಗುತ್ತೆ. ಉತ್ತರ ದಿಕ್ಕಿಂದ ನಿಮಗೆ ಹುಡುಗಿ ಹುಡುಕಿದಾಗ ಅಥವಾ ಹುಡುಗ ಹುಡುಕಿದಾಗ ನಿಮಗೆ ಆ ದೋಷ ಅನ್ನೋದು ನಿವರ್ತಿ ಆಗುತ್ತೆ. ಕನ್ಯಾ ಲಗ್ನದವರು ಲೈಫಲ್ಲಿ ವಿಜಯವನ್ನು ಸಾಧಿಸಬೇಕೆಂದರೆ, ನೀವು ಲೈಫಲ್ಲಿ ಗೆಲ್ಲಬೇಕಂದ್ರೆ, ನಿಮ್ಮ ವೈಫು ಕೂಡ ಮದುವೆ ಆದಮೇಲೆ ಅವರು ಕೂಡ ಕೆಲಸಕ್ಕೆ ಹೋದರೆ ನಿಮಗೆ ಒಳ್ಳೆಯದು. ಏನಕ್ಕಂದರೆ 7ನೇ ಅಧಿಪತಿ ಗುರು 11ನೇ ಮನೆಯಲ್ಲಿ ಉಚ್ಚವಾಗ್ತಾರೆ. 7ನೇ ಅಧಿಪತಿ ಗುರು 11ನೇ ಮನೆಯಲ್ಲಿ ಉಚ್ಚವಾಗ್ತಾರೆ. ಇದು ಲಾಭಸ್ಥಾನ. ನೀವು ಮಹಾಭಾಗ್ಯ ಯೋಗ ಅಂತ ಕೇಳಿರ್ಬೋದು. ಕನ್ಯಾ ಲಗ್ನದವರು ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಮಾಡಿದಾಗ ಖಂಡಿತ ನೀವು ನಿಮ್ಮ ಜೀವನ ಅಭಿವೃದ್ಧಿ ಕಡೆಗೆ ಖಂಡಿತ ಸಾಗುತ್ತೆ. ಅದೇ ರೀತಿ ಕನ್ಯಾ ಲಗ್ನದವರಿಗೆ
ಗುರು ಭಗವಾನಿನ ನಕ್ಷತ್ರ 7ನೇ ಅಧಿಪತಿಯ ನಕ್ಷತ್ರ 2, 3ನೇ ಸ್ಥಾನದಲ್ಲಿ ಇರುತ್ತೆ. 2, 3ನೇ ಮನೆಯಲ್ಲಿರುತ್ತೆ. 6 ಮತ್ತು 7ನೇ ಮನೆಯಲ್ಲಿರುತ್ತೆ. ಅದೇ ರೀತಿ 10 ಮತ್ತು 11ನೇ ಮನೆಯಲ್ಲಿರುತ್ತೆ. ಗುರು 11ನೇ ಮನೆಯಲ್ಲಿ ಉಚ್ಚವಾಗೋದು ಒಂದು ಒಳ್ಳೆಯ ವಿಚಾರನೇ. ಅದೇ ರೀತಿ ಶುಕ್ರ 2 ಮತ್ತು 9ನೇ ಅಧಿಪತಿ ಶುಕ್ರ 7ನೇ ಮನೆಯಲ್ಲಿ ಉಚ್ಚವಾಗೋದು ಅದು ಕೂಡ ಒಳ್ಳೆಯದು. ಆದರೆ ಇಲ್ಲೊಂದು ವಿಷಯ ಇದೆ, ಇದನ್ನು ಮೇಜರಾಗಿ ನೀವು ಗಮನಿಸಬೇಕು. ಗುರು ಶುಕ್ರ ಒಟ್ಟಿಗೆ ಇದ್ದಾಗ ಇದು ಕೂಡ ಒಂದು ಲಕ್ಷ್ಮಿ ಯೋಗನೇ, ಅಷ್ಟಲಕ್ಷ್ಮಿ ಯೋಗನೇ. ಆದ್ರೇನು ಇಲ್ಲಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಅಷ್ಟು ಹೊಂದಾಣಿಕೆ ಅನ್ನೋದು ಇರಲ್ಲ. ಶುಕ್ರ ಗುರು ಜೊತೆಲೇ ಇದ್ದಾಗ, 7ನೇ ಮನೆಯಲ್ಲಿ ಜೊತೆಲೇ ಇದ್ದಾಗ ಶುಕ್ರ ಉಚ್ಚವಾಗ್ತಾರೆ. ನೀವು ಎಲ್ಲ ಕನ್ಯಾ ಲಗ್ನದವರು ಒಂದು ಗಮನಿಸಬೇಕು. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ನಿಮ್ಮ ಮದುವೆ ಆದಮೇಲೆ ನಿಮಗೆ ಶುಕ್ರ ಗುರು 7ನೇ ಮನೇಲಿದ್ದಾಗ ನಿಮಗೇನಾದ್ರು ಶುಕ್ರ ದಶೆ ಬಂದಾಗ ನೀವು ಬೇರೆ ಒಂದು ವಿಚಾರಕ್ಕೆ ಬೇರೆ ಒಬ್ರಿಗೆ ನೀವು ಅಟ್ರ್ಯಾಕ್ಟ್ ಆಗೋ ಥರ ಸೊ ತಪ್ಪಾದ ಸಂಬಂಧಗಳು ಇಟ್ಕೊಳೋದು ಈ ಕನ್ಯಾ ಲಗ್ನದವರಿಗೆ ಜಾಸ್ತಿ ಇರುತ್ತೆ. ಸ್ವಲ್ಪ ಅದನ್ನು ನೀವು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲರಿಗೂ ಆಗಲ್ಲ. ಶುಕ್ರ ಏನಾದರೂ ಬಲಹೀನವಾದಾಗ, ಗುರು ಜೊತೆ ಸಂಬಂಧ ಇದ್ದಾಗ, ರಾಹು ಏನಾದ್ರು ಇದ್ದಾಗ ಖಂಡಿತ ನಿಮಗೆ ಬೇರೆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇರೋದು, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇದೆಲ್ಲ ಇರುತ್ತೆ. ಸ್ವಲ್ಪ ಅದನ್ನು ಮಾಡ್ದೆಲ್ಲ ಇದ್ದರೆ ಒಳ್ಳೆಯದು. ಅದೆಲ್ಲ ನಿಮಗೆ ಕರ್ಮಫಲ ಅಂತ. ಆಯಿತಾ? ಇವಾಗ ಕನ್ಯಾ ಲಗ್ನದವರಿಗೆ ಓವರಾಲ್ ಆಗಿ ನೋಡೋದಿದ್ರೆ ಖಂಡಿತ ನಿಮಗೆ ವೈಫಿಂದ ಮದುವೆ ಆದಮೇಲೆ ನಿಮಗೆ ಯೋಗ ಅನ್ನೋದು ಖಂಡಿತ ಇರುತ್ತೆ. ನಿಮಗೆ ಒಂದು ಕುಟುಂಬ ಅಂತ ಬಂದ ಮೇಲೆ ನಿಮ್ಮ ಲೈಫು ಅಭಿವೃದ್ಧಿ ಕಡೆಗೆ ಸಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತುಲಾ ಲಗ್ನದವ್ರದ್ದು ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.